ನಮಸ್ತೆ ಸ್ನೇಹಿತರೆ, ಸಂಜೆ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನೀವಿನ್ನು ಸಂಜೆ ಎಕ್ಸ್‌ಪ್ರೆಸ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಅಭಿವೃದ್ಧಿ ನೆಪದಲ್ಲಿ ಪೌರಾಯುಕ್ತರ ಖಾಸಗಿ ಕರ ಮತ್ತು ಸರ್ಕಾರಿ ಕೆರೆ ಮಣ್ಣು ಕೋಳಿ ಫಾರಂಗೆ ಪಾಲು, ಗ್ರಾಮಸ್ಥರ ಆಕ್ರೋಶ. ಚಿಂತಾಮಣಿ ನಗರದ ಅಭಿವೃದ್ಧಿ ಹಾಗೂ ಕ್ರೀಡಾಂಗಣ ನಿರ್ಮಾಣದ ಹೆಸರಿನಲ್ಲಿ ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಜೆ.ಎನ್. ಚಲಪತಿ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಮಾಡಿಕೆರೆ ಗ್ರಾಮದ ವ್ಯಾಪ್ತಿಯ ಸರ್ಕಾರಿ ಕೆರೆಯ ಮಣ್ಣನ್ನು ಅಕ್ರಮವಾಗಿ ತಮ್ಮ ವೈಯಕ್ತಿಕ ಕೋಳಿ ಫಾರಂಗೆ ಸಾಗಿಸುತ್ತಿದ್ದಾರೆಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ನಗರದ ಸೊಣ್ಣಶೆಟ್ಟಿಹಳ್ಳಿ ಸಮೀಪದ ಕ್ರಿಕೆಟ್ ಸ್ಟೇಡಿಯಂ ಅಭಿವೃದ್ಧಿಗಾಗಿ ಮಣ್ಣು ಸಾಗಿಸಲಾಗುತ್ತಿದೆ ಎಂಬ ಸೋಗಿನಲ್ಲಿ ಈ ಅಕ್ರಮ ನಡೆಯುತ್ತಿದೆ ಎನ್ನಲಾಗಿದೆ. ಕ್ರೀಡಾಂಗಣದ ಹೆಸರಿನಲ್ಲಿ ಸಾಗುವ ಪ್ರತಿ 5 ಟಿಪ್ಪರ್ಗಳಲ್ಲಿ 3 ನಗರದತ್ತ ಹೋದರೆ ಉಳಿದ 2 ಟಿಪ್ಪರ್ಗಳು ಸದ್ದಿಲ್ಲದೆ ಪೌರಾಯುಕ್ತರ ಖಾಸಗಿ ಕೋಳಿ ಫಾರಂ ಸೇರುತ್ತಿವೆ ಎಂಬುದು ಪ್ರತಿಭಟನಾಕಾರರ ನೇರ ದೂರು. ಈ ಬಗ್ಗೆ ಸ್ಥಳದಲ್ಲಿ ಅಕ್ರಮವನ್ನು ಪ್ರಶ್ನಿಸಿದ ಗ್ರಾಮಸ್ಥರಿಗೆ ಪೌರಾಯುಕ್ತರು ದರ್ಪ ಪ್ರದರ್ಶಿಸಿದಲ್ಲದೆ ಚಿಂತಾಮಣಿಗೆ ಬನ್ನಿ, ನಿಮ್ಮ ಮೇಲೆ ಕೇಸು ಹಾಕಿ ಜೈಲಿಗೆ ಅಟ್ಟುತ್ತೇನೆಂದು ಬಹಿರಂಗವಾಗಿ ಬೆದರಿಕೆ ಹಾಕಿರುವುದು ಯುವಕರ ಹಾಗೂ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಇಡೀ ಕೃತ್ಯಕ್ಕೆ ನಗರಸಭೆಯ ಸರ್ಕಾರಿ ಜೆಸಿಬಿಯನ್ನೇ ಬಳಕೆ ಮಾಡಿಕೊಳ್ಳುತ್ತಿರುವುದು ಅಧಿಕಾರಿಗಳ ನೈತಿಕ ಪತನಕ್ಕೆ ಸಾಕ್ಷಿಯಂತಿದೆ. ಗ್ರಾಮಸ್ಥರು ವಾಹನಗಳನ್ನು ತಡೆದರು ವಿಚಾರಿಸಲು ಮುಂದಾದ ಕೂಡಲೇ ಜೆಸಿಬಿ ಸ್ಥಳದಿಂದ ಪರಾರಿಯಾಗಿದೆ. ಇನ್ನು ತಾಲೂಕು ಅನುಮತಿ ಪಂಚಾಯಿತಿ ನೀಡಿರುವ ಪತ್ರದಲ್ಲಿ ಸಂಖ್ಯೆ ನಮೂದಿಸದಿರುವುದು, ಯಾವುದೇ ವಾಹನಗಳ ಮಣ್ಣು ಹಾಗೂ ಸಾಗಾಟಕ್ಕೆ ಬಳಸುತ್ತಿರುವ ಅಧಿಕೃತ ದಾಖಲೆಗಳಿಲ್ಲದಿರುವುದು ಈ ಅಕ್ರಮಕ್ಕೆ ಬಲವಾದ ಸಾಕ್ಷಿಯಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಮತ್ತೊಂದೆಡೆ ನಗರದ ಸ್ವಚ್ಛತೆ ಕಾಪಾಡಬೇಕಾದ ಪೌರ ಕಾರ್ಮಿಕರನ್ನು ಪೌರಾಯುಕ್ತರು ತಮ್ಮ ಫಾರಂನ ಕೆಲಸಕ್ಕೆ ಬಳಸಿಕೊಳ್ಳುತ್ತಿದ್ದಾರೆಂಬ ಆಘಾತಕಾರಿ ಆರೋಪವೂ ಕೇಳಿಬಂದಿದೆ. ಅಭಿವೃದ್ಧಿಗಾಗಿ ಕ್ಷೇತ್ರದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅಹೋರಾತ್ರಿ ಶ್ರಮಿಸಿ ಅನುದಾನ ತರುತ್ತಿದ್ದರೆ, ಇತ್ತ ಪೌರಾಯುಕ್ತರು ಇಂತಹ ಕೃತ್ಯಗಳ ಮೂಲಕ ಸಚಿವರ ಹೆಸರಿಗೆ ಕಳಂಕ ತರುವ ಕೆಲಸ ಮಾಡುತ್ತಿದ್ದಾರೆಂದು ಗ್ರಾಮಸ್ಥರು ದೂರಿದ್ದಾರೆ. ಪ್ರಶ್ನಿಸಿದವರ ಮೇಲೆ ಪೌರಾಯುಕ್ತರು ಬೆದರಿಕೆ ಹಾಕಿರುವುದರಿಂದ ತಮಗೆ ಏನೇ ಪ್ರಾಣಾಪಾಯವಾದಲ್ಲಿ ಚಲಪತಿ ಅವರೇ ನೇರ ಕಾರಣವಾಗಿದ್ದು, ಈ ಸಂಬಂಧ ಅವರ ವಿರುದ್ಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವುದಾಗಿ ನಿರ್ಧರಿಸಿದ್ದು, ಜಿಲ್ಲಾಧಿಕಾರಿಗಳು ಕೂಡಲೇ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಪೌರಾಯುಕ್ತರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಜಿ ರಾಜೇಶ್, ಮುಖಂಡ ಮಣಿಕಂಠ ವಿ ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಹರೀಶ್, ಲಕ್ಷ್ಮೀರೆಡ್ಡಿ, ಮುರಳಿ, ಶ್ರೀನಿವಾಸ್, ಎಂಎಸ್ ಶ್ರೀನಾಥ್, ಸುದೀಪ್ ರೆಡ್ಡಿ, ನಂದೀಶ್, ಮಂಜುನಾಥ್ ಆರ್, ಎ ನವೀನ್, ಮಂಜುನಾಥ್ ರೆಡ್ಡಿ, ಪ್ರಭಾಕರ್, ಮಲ್ಲಿರೆಡ್ಡಿ, ಚೌಡಿರೆಡ್ಡಿ, ಶಿವರಾಜ್, ಯುವರಾಜ್, ಎನ್ ವಿಜಯ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಮಾಡಿಕೆರೆ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಮಾಡಿಕೆರೆ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟನೆ ಮಾಡುತ್ತಿದ್ದ ನಮ್ಮ ಕೌನ್ಸಿಲರ್ ಕಮಿಷನರ್ ಆದಂಥ ಚಲಪತಿ ಅವರು ಅಕ್ರಮವಾಗಿ ಮಣ್ಣು ಸಾಗಾಟನೆ ಮಾಡ್ತಿದ್ರು. ಇಲ್ಲಿ ಬಂದು ನಮ್ಮ ಹುಡುಗರು ಕೇಳಿದಾಗ ಅವ್ರ ಮೇಲೆ ದೌರ್ಜನ್ಯ ಮಾಡಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರನ್ನ ಜೀವ ಬೆದರಿಕೆ ಹಾಕಿದ್ದಾನೆ. ಇವತ್ತು ಏನು ಇವು ಕೆರೆಯಲ್ಲಿ ಮಣ್ಣೆತ್ತ ಒಂದು ವಿಚಾರದಲ್ಲಿ ಮಾಡಿಕೆರೆ ಕೆರೆಯಲ್ಲಿ ಸುಮಾರು ದಿವಸಗಳಿಂದ ಈ ಅಕ್ರಮವಾಗಿ ಮಣ್ಣು ಎತ್ತಿ ಸುಮಾರು 50-60-70 ಅಡಿಗಳು ಆಳ ಎದ್ಬಿಟ್ಟು ಇವತ್ತು ಅದಕ್ಕೆ ದಿಕ್ಕು ದಿಸೆ ಇಲ್ಲದೆ ಅಂತ ಆಗಿದೆ. ಆ ಕೆರೆಯಿಂದ ಯಾವುದೇ ಮಣ್ಣೆತ್ತಲಿ ಊರಲ್ಲಿ ಹಾದೋಗ್ಬೇಕು, ಸುತ್ತಮುತ್ತ ರೈತರು ಬೆಳೆಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಈ ಮಣ್ಣೆತ್ತೋದ್ರಿಂದ ಯಾವುದು ಬೆಳೆ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಆಗ್ತಾ ಇಲ್ಲ.